ಜೆಡಿಎಸ್ಗೆ ಹಾಸನ ಮಂಡ್ಯ ಒಂದ್ ಟೆನ್ಷನ್ ಆದ್ರೆ ಮತ್ತೊಂದ್ ಕಡೆ ದೇವೇಗೌಡರು ಎಲ್ ಸ್ಪರ್ಧೆ ಮಾಡೋದು ಮತ್ತೊಂದ್ ಕಡೆ ಟೆನ್ಷನ್ ಶುರುವಾಗಿದೆ. ಕ್ಷೇತ್ರ ಆಯ್ಕೆಯಲ್ಲಿ ದೇವೇಗೌಡರ ತೊಳಲಾಟ. ಇದೇ ಮೊದಲ ಬಾರಿಗೆ ಕ್ಷೇತ್ರ ಆಯ್ಕೆಯಲ್ಲಿ ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ ದೇವೇಗೌಡರು. 6 ದಶಕಗಳ ರಾಜಕೀಯ ಅನುಭವದ ಗೌಡರು ಯಾವ ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಳ್ಳಪ್ಪ ಅನ್ನುವ ತಲೆಬಿಸಿಯಲ್ಲಿ ಇರುವಂತದ್ದು. 60 ವರ್ಷಗಳ ರಾಜಕೀಯದ ಅನುಭವದ ದೇವೇಗೌಡರು ಈಗ ಯಾವ ಕ್ಷೇತ್ರದಲ್ಲಿ ನಿಲ್ಲಬೇಕು ಅನ್ನುವ ಗೊಂದಲದಲ್ಲಿದ್ದಾರೆ. ಹಾಸನ ಕ್ಷೇತ್ರ ಬಿಟ್ಟು ಕೊಟ್ಟಿದ್ದೆ ಇದಕ್ಕೆಲ್ಲವೂ ಕೂಡ ಕಾರಣ ಆಗಿದೆ. ಹಾಲಿ ಸಂಸದರಾಗಿದ್ರು, ಅಲ್ಲಿ 6 ತಿಂಗಳ ಹಿಂದೆಯೇ ಬೇರೆ ಕ್ಷೇತ್ರದತ್ತ ಗೌಡರು ದೃಷ್ಟಿಯನ್ನ ಹಾಯಿಸಿದ್ರು. ಅದರಲ್ಲಿ ಪ್ರಮುಖವಾಗಿ ಮಂಡ್ಯ ಅಥವಾ ಮೈಸೂರು ಆಯ್ಕೆಗೆ ಚಿಂತಿಸಿದ್ರು ದೇವೇಗೌಡರು. ಆದ್ರೆ ಮಂಡ್ಯ ಕ್ಷೇತ್ರವನ್ನ ಕೂಡ ಬಿಟ್ಕೊಟ್ಟಿದ್ದಾರೆ ಮೊಮ್ಮಗನಿಗೆ. ಇಬ್ಬರು ಮೊಮ್ಮಕ್ಕಳಿಗೆ ಹಾಸನ ಮಂಡ್ಯವನ್ನ ಹಂಚಿಕೆ ಮಾಡಿದ್ದಾರೆ. ಮೈಸೂರನ್ನ ಉಳಿಸಿಕೊಳ್ಳುವಲ್ಲಿ ಮತ್ತೊಂದ್ ಕಡೆ ಸಿದ್ದರಾಮಯ್ಯನವರು ಯಶಸ್ವಿಯಾಗಿದ್ದಾರೆ, ಕಾಂಗ್ರೆಸ್ ಯಶಸ್ವಿಯಾಗಿದೆ. ಹೀಗಾಗಿ ಬೆಂಗಳೂರು ಉತ್ತರದತ್ತ ದೊಡ್ಡ ಗೌಡರ ಚಿತ್ತ ಹೋಗ್ತಾ ಇದೆ. ಆದ್ರೂ ಕೂಡ ಅಲ್ಲಿ ನಿಲ್ಲೋದ ಬೇಡುವ ಅನ್ನುವ ಚಿಂತೆಯಲ್ಲಿದ್ದಾರೆ. ಬೆಂಗಳೂರು ಉತ್ತರದಲ್ಲಿ ಸಿದ್ದು ಆಪ್ತ ಶಾಸಕರ ಹೆಚ್ಚಿದ್ದಾರೆ. ಅಂದ್ರೆ ಕಾಂಗ್ರೆಸ್ನ 5 ಶಾಸಕರಿದ್ದಾರೆ. ಅಲ್ಲಿ ಯಾವುದೇ ಸಂದರ್ಭದಲ್ಲಿ ಅಪಾಯ ಆಗುವಂತ ಸಾಧ್ಯತೆ ಇದೆ. ಸೊ ಹೀಗಾಗಿ ಆ ಒಂದು ಭಯ ಕೂಡ ಕಾಡ್ತಾ ಇದೆ. ಮೈತ್ರಿಯೊಳಗಿನ ಅಸಮಾಧಾನವೇ ಗೌಡ್ರಿಗೆ ಟೆನ್ಷನ್ ಶುರುವಾಗುವಂತೆ ಮಾಡಿರುವಂತದ್ದು. ಮತ್ತೊಂದ್ ಕಡೆ ತುಮಕೂರಿನಲ್ಲಿ ಡಿಸಿಎಂ ಪರಮೇಶ್ವರ್ ಅವರ ಭಯ ಕೂಡ ಕಾಡ್ತಾ ಇದೆ. ಇನ್ನೊಂದೆಡೆ ಸಿದ್ದರಾಮಯ್ಯ ಸೇಡಿನ ಭಯ ಕೂಡ ಇರುವಂತದ್ದು ದೇವೇಗೌಡರಿಗೆ. ಸಿದ್ದು ಪ್ರತೀಕಾರ ತೀರಿಸಿಕೊಂಡ್ರೆ ಎಂಬ ಆತಂಕ ಕೂಡ ಮನೆ ಮಾಡಿದೆ ದೇವೇಗೌಡರಿಗೆ. ಸೊ ಹೀಗಾಗಿನೇ ಯಾವ ಕ್ಷೇತ್ರ ಸೇಫು, ಸ್ಪರ್ಧೆ ಮಾಡೋದಾ ಬೇಡವಾ, ಇದೆಲ್ಲದರ ಗೊಂದಲ ಕಾಡ್ತಾ ಇದೆ. ರಾಜಕೀಯ ಜೀವನದಲ್ಲೇ ಮೊದಲ ಬಾರಿಗೆ ಚಿಂತೆಗೀಡಾಗಿದ್ದಾರೆ. ಕ್ಷೇತ್ರ ಆಯ್ಕೆಯಲ್ಲೇ ಯೋಚನೆಗೆ ಒಳಗಾಗಿದ್ದಾರೆ ಗೌಡ್ರು. ಕೊನೆ ಗಳಿಗೆಯಲ್ಲಿ ಇಲ್ಲಿ ಗೌಡ್ರಿಂದ ಅಚ್ಚರಿ ನಿರ್ಧಾರ ಹೊರಬೀಳುವಂತ ಸಾಧ್ಯತೆ ಕೂಡ ಇದೆ. ಅದನ್ನು ಕೂಡ ಅಲ್ಲಗಿಳಿಯುವಂತಿಲ್ಲ. ಸ್ಪರ್ಧಿಸದೆ ಪ್ರಚಾರಕ್ಕೆ ಮಾತ್ರ ಸೀಮಿತ ಆದ್ರೂ ಕೂಡ ಅಚ್ಚರಿ ಇಲ್ಲ ದೇವೇಗೌಡರ ನಿರ್ಧಾರಕ್ಕಾಗಿ ಕಾದಿದ್ದಾರೆ ನಾಯಕರು. ತುಮಕೂರು ನಾಯಕರ ಜೊತೆ ಸಭೆ ಬಳಿಕ ಅಂತಿಮವಾದಂತ ನಿರ್ಧಾರವನ್ನ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಹೆಬ್ಬಾರ್, ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ 60 ವರ್ಷಗಳ ರಾಜಕೀಯ ಜೀವನದಲ್ಲಿ ಇಷ್ಟೊಂದು ಗೊಂದಲ ಯಾವತ್ತೂ ಕೂಡ ಇರಲಿಲ್ಲ ದೇವೇಗೌಡರಿಗೆ ಅಂತ. ಇನ್ನೂ ಕೂಡ ಗೊಂದಲ ಹಾಗೆ ಮುಂದುವರೆದಿರುವಂತದ್ದು. ಏನ್ ಮಾಡ್ತಾರೆ ದೇವೇಗೌಡರು ಅಂತ? ಪೃಥ್ವಿರಾಜ್, ಖಂಡಿತವಾಗಿಯೂ ಸಹಿತ ದೇವೇಗೌಡರ 6 ದಶಕಗಳ ರಾಜಕೀಯ ಅನುಭವನ ನೋಡಿದ್ರೆ ಯಾವತ್ತೂ ಕೂಡ ಇಂತಹ ಒಂದು ಸಂಕಷ್ಟ ಅವರಿಗೆ ಯಾವತ್ತೂ ಎದುರಾಗಿರಲಿಲ್ಲ. ಆದ್ರೆ ಇವತ್ತಿನ ಈ ಸ್ಥಿತಿಯನ್ನ ನೋಡಿದ್ರೆ ಕಾಂಗ್ರೆಸ್ ಮತ್ತು ದೇವೇಗೌಡರು ಎರಡನ್ನ ತಳಕ ಹಾಕಿ ನೋಡಿದಾಗ ನಮಗೆ ನಿಜವಾಗ್ಲೂ ಅಚ್ಚರಿಯಾಗಿ ಕಾಣುತ್ತೆ. ಯಾಕಂದ್ರೆ 1962ನೇ ಇಸ್ವಿಯಲ್ಲಿ ಕಾಂಗ್ರೆಸ್ನಿಂದ ಟಿಕೆಟ್ ಸಿಗದೆ ವಿರೋಧವಾಗಿ ಅದನ್ನ ಪಕ್ಷೇತರವಾಗಿ ನಿಂತು ಚುನಾವಣೆಯಲ್ಲಿ ಗೆಲ್ತಾರೆ. ಅಲ್ಲಿಂದ ರಾಜಕೀಯ ಜೀವನವನ್ನು ಆರಂಭಿಸ್ತಾರೆ. ಆ ನಂತರದಲ್ಲಿ ಸಾಕಷ್ಟು ಪರವಿರೋಧ ನಂತರದಲ್ಲಿ ಕಾಂಗ್ರೆಸ್ ಬೆಂಬಲದೊಂದಿಗೆ ಪ್ರಧಾನಿ ಆಗ್ತಾರೆ. ಕಾಂಗ್ರೆಸ್ ವಿರೋಧ ಮಾಡಿದ್ರಿಂದಲೇ ಪ್ರಧಾನಿ ಪಟ್ಟದಿಂದ ಇಳಿತಾರೆ. ಆ ನಂತರ ಸಾಕಷ್ಟು ಕಾಂಗ್ರೆಸ್ ಅನ್ನ ವಿರೋಧಿಸಿಕೊಂಡೇ ಬರ್ತಾರೆ. ಮತ್ತೆ ಅವ್ರ ಜೊತೆಯಲ್ಲಿ ಸರ್ಕಾರ ಆಗುತ್ತೆ 2006ರಲ್ಲಿ. ನಂತರ ಕಾಂಗ್ರೆಸ್ ಅನ್ನ ವಿರೋಧಿಸಿ ಮತ್ತೆ ಮುಂದುವರಿತಾರೆ. ಈಗ ಪ್ರಸ್ತುತ ಸನ್ನಿವೇಶದಲ್ಲಿ ಕಾಂಗ್ರೆಸ್ ಜೊತೆ ಒಡಗೂಡಿಕೊಂಡು ಸರ್ಕಾರವನ್ನ ಮಾಡ್ತಾ ಇದೆ. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ನ ಸಪೋರ್ಟ್ ನೊಂದಿಗೆ ದೇವೇಗೌಡರು ಚುನಾವಣಾ ಅಖಾಡಕ್ಕೆ ಇಳಿಯಬೇಕಾಗಿದೆ. ಅಂದು 1962ರಲ್ಲಿ ಕಾಂಗ್ರೆಸ್ ಅನ್ನ ವಿರೋಧಿಸಿ ಹೋಗಿದ್ರು. ಈಗ ಕಾಂಗ್ರೆಸ್ ಜೊತೆಯಲ್ಲಿ ಹೋಗ್ತಾ ಇದ್ದಾರೆ. ಆದ್ರೂ ದೇವೇಗೌಡರಿಗೆ ಯಾಕೆ ಭಯ ಅಂದ್ರೆ, ಈ ಹಿಂದೆ ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿಯಲ್ಲಿ ಸೋತಂತ ಸಂದರ್ಭದಲ್ಲಿ ಅದಕ್ಕೆ ಅವರಿಗೆ ಒಂದು ಸಹಜವಾಗಿ ಒಂದು ಆಕ್ರೋಶ ಇರುತ್ತೆ. ಆ ಸೇಡನ್ನ ಬೆಂಗಳೂರು ಉತ್ತರದಲ್ಲಿ ನಿಂತಾಗ ತೀರಿಸಿಕೊಂಡ್ರೆ ಅನ್ನೋಂಥ ಭಯ ದೇವೇಗೌಡರಿಗೆ ಒಂದ್ ಕಡೆಯಲ್ಲಿ ಕಾಡುತ್ತೆ. ಯಾಕಂದ್ರೆ ಸಿದ್ದರಾಮಯ್ಯನವರ ಆಪ್ತ ಶಾಸಕರೇ ಅಲ್ಲಿದ್ದಾರೆ. ಇನ್ನೊಂದು ಕಡೆಯಲ್ಲಿ ತುಮಕೂರಿನಲ್ಲಿ ಡಿಸಿಎಂ ಪರಮೇಶ್ವರ್ ಅವರು ಸಾಕಷ್ಟು ಅಸಮಾಧಾನಗೊಂಡಿದ್ದಾರೆ. ಕ್ಷೇತ್ರ ಕೈ ತಪ್ಪೋಗಿದೆ ತನ್ನ ಆಪ್ತನಿಗೆ ಅಂತ ಹೇಳಿ. ಹೀಗಾಗಿ ದೇವೇಗೌಡರಿಗೆ ಕ್ಷೇತ್ರ ಎಲ್ಲಿ ಅನ್ನೋಂಥ ವಿಚಾರ ಅವರನ್ನೇ ಸಾಕಷ್ಟು ಕಾಡ್ತಾ ಇದೆ. ಒಂದ್ ಕಡೆಯಲ್ಲಿ ಹಾಸನವನ್ನ ಬಿಟ್ಕೊಟ್ರು, ಇನ್ನೊಂದ್ ಕಡೆಯಲ್ಲಿ ಮಂಡ್ಯಕ್ಕೆ ಹೋಗ್ಬೇಕು ಅಂದ್ಕೊಂಡಾಗ ಇನ್ನೊಬ್ಬ ಮೊಮ್ಮಗನಿಗೆ ಬಿಟ್ಕೊಟ್ರು. ಮೈಸೂರು ಕ್ಷೇತ್ರವೇ ಕೈ ತಪ್ಪೋಯ್ತು. ಬೇರೆಲ್ಲೂ ನಿಲ್ಲೋದಕ್ಕೂ ಕೂಡ ಅವಕಾಶ ಕಾಣ್ತಾ ಇಲ್ಲ. ಇರುವ 2 ಕ್ಷೇತ್ರದಲ್ಲಿ ಯಾವುದನ್ನ ಆಯ್ಕೆ ಮಾಡ್ಕೊಳ್ಳಿ, ಬೆಂಗಳೂರು ಉತ್ತರನ ಅಥವಾ ತುಮಕೂರ ಅಂತೇಳಿ ಈ ಒಂದು ಗೊಂದಲದ ನಡುವೆ ಕೊನೆ ಗಳಿಗೆಯಲ್ಲಿ ಅಚ್ಚರಿಯ ನಿರ್ಧಾರ ಪ್ರಕಟ ಆದ್ರೂ ಕೂಡ ಆಶ್ಚರ್ಯ ಇಲ್ಲ. ಯಾಕಂದ್ರೆ ದೇವೇಗೌಡರಿಗೆ ಈ ಚುನಾವಣೆಯಲ್ಲಿ ಸ್ಪರ್ಧೆ ಸಂಕಷ್ಟ ಅಂತ ಆದ್ರೆ ನೇರವಾಗಿ ನಾನು ಚುನಾವಣೆಗೆ ಇಳಿಯಲ್ಲ, ಪ್ರಚಾರ ಮಾಡಿಕೊಂಡು ಈ ಚುನಾವಣೆಯಲ್ಲಿ ಇರ್ತೀನಿ ಅನ್ನೋ ಮಾತು ಹೇಳಿದ್ರು ಕೂಡ ಅಚ್ಚರಿ ಇಲ್ಲ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಜನಾರ್ದನ್ ಹೆಬ್ಬಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.